ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾವು ಮಂದೇವರು ಬೆಟ್ಟದ ರಂಗನಾಥ ಸ್ವಾಮಿಗೆ ಹೋಗಿದ್ವಿ. ಸೊ ಬಿಸಿಲಲ್ವಾಗ ಗೊತ್ತೇ ಇದೆ, ಇವಾಗಂತೂ ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ. ಒಂದು ಆಟೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದರಲ್ಲಿ ಎಲ್ಲರೂ ಕೂಡ ತಲೆ ಮೇಲೆ ಟವಲ್ ಹೊಚ್ಕೊಂಡು ಕೂತಿದ್ದಾರೆ. ಬಿಸಿಲು ತಡೆಯೋಕ್ಕಾಗೋದಿಲ್ಲ, ಹಾಗಾಗಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಇವತ್ತಿನ ವಿಡಿಯೋ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಸುತ್ತಮುತ್ತಲಿನ ಪರಿಸರ ಮತ್ತು ಬೆಟ್ಟದ ದೇವಸ್ಥಾನದ ವಿಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಶೇರ್ ಮಾಡಿ. ನಾವು ಹೋಗ್ತಾ ಇದ್ದೆ ಮಾರ್ನಿಂಗ್ 10 o'clock ಆಗಿತ್ತು. 10:30 ಆಗಿತ್ತು ಅಷ್ಟೇ. ಅಷ್ಟರಲ್ಲೇ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು. ಇವಾಗಂತೂ ಸಖತ್ತು ಬಿಸಿಲಲ್ವ, ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ. ಸೊ ಬೆಂಗಳೂರಿಂದ ನಮ್ಮ ಅಮ್ಮನ ತಮ್ಮ ಫ್ಯಾಮಿಲಿ ಬಂದಿದ್ದರು ಬೆಟ್ಟಕ್ಕೆ ಹೋಗ್ಬೇಕಂತೇಳಿ. ಅದ್ರ ಜೊತೆಗೆ ನಾವು ನಮ್ಮ ಅಮ್ಮನ ತಂಗಿ ಮತ್ತು ಅವರ ಅಮ್ಮ, ಅವ್ರ ರಿಲೇಟಿವ್ಸ್ ತುಂಬ ಜನ, ಒಂದು 10 ಜನ ಆಗಿದ್ವಿ ಅನಿಸುತ್ತೆ. ಅಷ್ಟು ಜನನೂ ಕೂಡ ಬೆಟ್ಟಕ್ಕೆ ಹೊರಟಿದ್ವಿ. ಒಂದು ಆಟೋ ಮಾಡ್ಕೊಂಡು ಹೊರಟಿದ್ವಿ. ನೋಡಿ, ಇವಾಗ ಬೆಟ್ಟ ತಲುಪಿದ್ದೀವಿ. ರಂಗನಾಥ ಸ್ವಾಮಿ ಬೆಟ್ಟದ ವಿಡಿಯೋನ ನಾನು ಈಗಾಗಲೇ ಒಂದು ಸಲ ಮಾಡಿದ್ದೀನಿ. ಮನ್ವಿತನ ಮುಡಿ ಕೊಟ್ಟಿದ್ದು ಕೂಡ ಇಲ್ಲೇ ಬೆಟ್ಟದಲ್ಲೇ, ಹಾಗೂ ಕೂಡ ಒಂದು ಸಲ ವಿಡಿಯೋ ಮಾಡಿದ್ದೀನಿ. ಮತ್ತು ಇವಾಗ ಆಫ್ಟರ್ ಲಾಂಗ್ ಟೈಮ್ ಬರ್ತಾಯಿದ್ದೀವಿ, ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಗರ್ಭಗುಡಿಲಿರುವಂಥದ್ದು ರಂಗನಾಥ ಸ್ವಾಮಿ ದೇವಸ್ಥಾನ. ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ಜಾತ್ರೆ ದೇವರ ಗುಡಿಯಲ್ಲಿ ಇವಾಗಿರೋದು. ರಶ್ಶು ಅಂದರೆ ರಶ್ಶು. ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಈ ಒಳಗಡೆ ಗರ್ಭಗುಡಿ ಒಳಗಡೆ ನಿಂತ್ಕೊಂಡ್ರಂತೂ ಅಷ್ಟು ಸೆಕೆ ಅಂದರೆ ಸೆಕೆ. ರಂಗನಾಥ ಸ್ವಾಮಿ ಪಕ್ಕ ಬಿಂದಿಗಮ್ಮ ಮತ್ತು ನವಗ್ರಹ, ಆಂಜನೇಯನ ಎಲ್ಲ ಇದೆ ಒಳಗಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ತಿನ್ನಬೇಕು, ಹಣ್ಣು ತುಪ್ಪ ಮಾಡಿದ್ವಿ. ಸೊ ಎಲ್ಲರೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಜನನೂ ಕೂಡ, ಮತ್ತು ಆ ಕಡೆ ಗಂಡಸರು ಕೂತ್ಕೊಂಡಿದ್ದಾರೆ. ಅಷ್ಟು ಜನ ಕೂಡ ನಾವು ಬೆಟ್ಟಕ್ಕೆ ಬಂದಿದ್ದು ನಮ್ಮ ಫ್ಯಾಮಿಲಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಅಂದರೆ ಶನಿವಾರ ದಿನ ಅಂತೂ, ವಾರದ ದಿನ ಅಲ್ವಾ, ಅಷ್ಟು ಜನ ಇರ್ತಾರೆ. ಮುಡಿ ಕೊಡೋರು ಇರ್ತಾರೆ, ಕಪ್ಪ ಹಾಕ್ಸೋರು ಇರ್ತಾರೆ, ಏನಾದರೂ ಹರಕೆ ಇದ್ರೂ ಕೂಡ ಬಂದಿರ್ತಾರೆ. ಅಷ್ಟು ಜನ ಇರ್ತಾರೆ. ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ಕಪ್ಪ ಹಾಕಿಸ್ಕೊಂಡಿದ್ದಾರೆ ಒಬ್ಬರು, ಅದಕ್ಕೆ ಪೂಜೆ ಮಾಡಿದ್ದಾರೆ. ಈ ಥರ ಮುಡಿ ಕೊಡೋರಂತೂ ಶನಿವಾರ ದಿನ ತುಂಬ ಜನ ಇರ್ತಾರೆ. ತುಂಬ ಜನ ಇದ್ರು ಅಂತ ಶನಿವಾರ ಈ ವಾರ ನಾವು ಹೋಗಿದ್ದಾಗ. ನೋಡಿ, ಎಲ್ಲಿ ಬಾಕ್ಲಲ್ಲಿ ಬರ್ತಿರೋರು ಬೆಂಗಳೂರು ಆಂಟಿ ಮತ್ತು ಆಂಟಿ ಮಗಳು, ಅವ್ರ ಮನೆಯದೇ ಪೂಜೆ ಇದು. ಸೊ ಊಟದ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಊಟಕ್ಕೋಸ್ಕರ ಎಲ್ರಿಗೂ ಕೂಡ ಶನಿವಾರ ದಿನ ಪ್ರಸಾದ ಇರುತ್ತೆ.
ವೆಲ್ಕಮ್ ಬ್ಯಾಕ್. ಓ ಲೋಯ್ ನೋಡಿ ಎಷ್ಟು ಮ್ಯಾಕ್ ಹತ್ತವನೆ. ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ನೋಡಿ ಊಟಕ್ಕೆ ಅಂತ ಕೂತಿದ್ದಾರೆ. ಇಲ್ಲೂ ಒಂದು ಕ್ಯೂ ಮತ್ತು ಮೇಲ್ಗಡೆ ಒಂದು ಸ್ಟೇಜ್ ಮಾಡಿದ್ದಾರೆ, ಅಲ್ಲೂ ಕೂಡ ಕೂತ್ಕೊಳ್ತಾರೆ. ಸಿಂಪಲ್ಲಾಗಿ ಸುಮ್ಮನೆ ಕೂತಿದ್ದು. ಅಡುಗೆನೂ ಲೇಟ್ ಆಗಿತ್ತು, 2 ಗಂಟೆ ಆಗಿತ್ತು, ಊಟ ಆಗಿರಲಿಲ್ಲ. ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಊಟ ಮಾಡಿಕೊಂಡು ನಾವು ರಿಟರ್ನು ಮನೆಗೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.